ಭಾವಿಸಿಕೊಂಡ ಸಂಬಂಧಗಳು ಸನ್ನಿವೇಶ ಸೌಕರ್ಯದ ಮೇಲಲ್ವ ತುಡ್ತ. ನಾನು ಆಗಲ್ಲ ಅನ್ನಲಿಲ್ಲ. ಆಗಲ್ಲ ಅಂದಿಲ್ಲ, ಆದರೆ ಅದನ್ನು ಮೀರಿದ ತುರ್ತುಗಳಿವೆ, ಅದು ಸ್ಪಷ್ಟ. ಏನು ಮಾಡ್ಬೋದಾಗಿತ್ತು? ನಂಜುಂಡನ ಖರ್ಚು ಮುಂದೆ ಹಾಕಕ್ಕಾಗ್ತಿರ್ಲಿಲ್ಲ ಅಲ್ವಾ? ಅದು ಸರಿ. 1 ತಿಂಗಳು ಸಮಯ ಕೊಡಿ, ಈಗಿರೋದು ಮುಗಿಲಿ. ಆಫೀಸ್ ಕೆಲಸದಿಂದ ಸ್ವಲ್ಪ ಬಿಡುವಾಗತ್ತೆ, ಬೇರೆ ಎಲ್ಲಾದರೂ ಸಾಲದ ವ್ಯವಸ್ಥೆ ಆಗತ್ತೆ, ಮಾಡಿಸ್ತೀನಿ. ಗಂಡ ಹೆಂಡತಿ ಸಂಬಂಧ ಪರಸ್ಪರ ಅರ್ಥ ಆಗಿದ್ರೆ ಉಳಿಯುತ್ತೆ, ಇಲ್ದಿದ್ರೆ ಇಲ್ಲ ಅಲ್ವಾ? ಅರ್ಥ ಮಾಡಿಕೊಳ್ಳಿ, ಉಳಿಸ್ಕೊಳ್ಳಿ ಅಂತಿದ್ದೀಯ. ನಿಮಗೆ ಅರ್ಥ ಆಗಿದೆ, ಅದು ನನ್ನ ನಂಬಿಕೆ. ಸರಿ, ಮತ್ತೆ ಅರ್ಥ ಆಗಿದೆಯಲ್ಲ. ನನ್ನದು ಕೆಲವು ನಿರ್ಧಾರಗಳಿವೆ, ಹೇಳ್ತೀನಿ, ಕೇಳಿಸ್ಕೊ. ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ, ವಿಶ್ರಾಂತಿ ಸಾಕು. ಕಾಯಿಲೆ ಉಲ್ಬಣ ಆಗತ್ತೆ, ಬೇಡ. ಬಲತು ಇದು ಸೀರಿಯಸ್ ಆದರೆ ನಿನ್ನ ಪ್ರಯಾರಿಟಿ ಆಗ್ಬೋದು ಏನೋ. ಪೌರೋಹಿತ್ಯ ಶುರು ಮಾಡಿದ್ದೆ, ನಿಲ್ಲಿಸಿದ್ದೆ, ಈಗ ಮುಂದುವರಿಸ್ತೀನಿ. ಮತ್ತಿನ್ನೊಂದು, ನನ್ನ ಸಮಸ್ಯೆಗೆ ನಾನೇ ಉತ್ತರ ಹುಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಸುನಂದಮ್ಮನ ಕೇಳ್ತೀನಿ, ಅವರು ಸಂಸ್ಥೆಯಿಂದ ಹುಟ್ಟೋದಾದ್ರೆ ಹುಟ್ಟಲಿ. ನಾನು ಬೇಡ ಅಂದಿದ್ದೆ. ನನಗೆ ಬೇಕಾಗಿದೆಯಲ್ಲ. ಕೋಪ ಈ ರೀತಿ ತೋರಿಸ್ತಿದ್ದೀರಿ. ಗಂಡ ಹೆಂಡತಿ ಸಂಬಂಧ ಅರ್ಥ ಆದರೂ ಉಳಿಯುತ್ತೆ, ಇಲ್ದಿದ್ರಿಲ್ಲ ಅಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊ. ನಿನಗೆ ಬೇಕಾದ ನಿರ್ಧಾರಗಳನ್ನು ತಗೊಂಡು ನಿನಗೆ ತೋಚಿದ ಕಾರಣ ಕೊಟ್ಟು ನಿನ್ನ ಅಸ್ತಿತ್ವ ಉಳಿಸ್ಕೊತಿದ್ದೀಯ. ನನಗೆ ಬೇಕಾದ ನಿರ್ಧಾರ ತಗೊಂಡು ನಾನು ಸಮಜಾಯಿಷಿಕೊಟ್ಟು ನನ್ನ ಅಸ್ತಿತ್ವ ನಾನು ಉಳಿಸ್ಕೊತೀನಿ. ಭಾವೋದ್ವೇಗದಲ್ಲಿ 100 ಬರುತ್ತೆ ಮನಸ್ಸಿಗೆ. ತಕ್ಷಣ ನಿರ್ಧರಿಸಿ ಕಾರ್ಯರೂಪಕ್ಕೆ ತರೋದು ಸುಲಭ. ನಂತರ ಇದು ತಪ್ಪು ಅನಿಸಿದಾಗ ಮೊದಲನ ಸ್ಥಿತಿಗೆ ತರೋಕ್ಕಾಗೋಲ್ಲ. ಈಗ ತಕ್ಷಣಕ್ಕೆ ನಿನ್ನ ಗಂಡನ ಬಗ್ಗೆ ಬೇಸರ ಆಗಿದೆ, ಅವನು ಮೋಸ ಮಾಡ್ದ, ಕೋಪ ಬಂದಿದೆ, ಬಿಡಬೇಕು ಅನ್ಸಿದೆ. ಮನಸ್ಸು ತಿಳಿಯಾದಾಗ ಈ ಉತ್ಕಟತೆ ಇರೋದಿಲ್ಲ. ಆಗ ಬಾ, ಮಾತಾಡೋಣ. ಇಲ್ಲ, ಅವನ ಜೊತೆ ಬದುಕ್ ಸಾಧ್ಯ ಇಲ್ಲ. ದಯವಿಟ್ಟು ವಿಚ್ಛೇದನ ಕೊಡಿಸಿ. ನಾನು ನನ್ನ ಮಗು ಅಪ್ಪನ ಜೊತೆ ಇರ್ತೀನಿ. ಬಿಡೋದಕ್ಕೆ ಕಾರಣ ಹೇಳಿದ್ನಲ್ಲ. ಕೂತ್ಕೋ. ನಿಧಾನಕ್ಕೆ ಯೋಚಿಸಿ ಕಾರಣ ಹೇಳು. ಸುಖ ಇಲ್ಲ ಅಂದ್ರೆ? ಸಂಸಾರದಲ್ಲಿ ಸುಖ ಇಲ್ಲ, ಬರೀ ಕಷ್ಟನೇ. ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ, ಕೆಲಸ ಇಲ್ಲ, ಕಷ್ಟ ಆಗತ್ತೆ. ಸಂಸಾರ ಅಂದ ಮೇಲೆ ಸುಖ ಇರೋಲ್ಲ, ಕಷ್ಟನೇ. ಅದು ಗೊತ್ತಿರುತ್ತೆ, ಆದ್ರೂ ಕಟ್ಕೋತೀವಿ. ಯಾಕೆ ಅಂತೀಯ? ಮನುಷ್ಯನ ಸುಖದ ಕಲ್ಪನೆನೇ ಅದು. ಈಗ ಹಗಲಾಗತ್ತೆ, ರಾತ್ರಿ ಆಗತ್ತೆ, ನಮ್ಮನ್ನು ಕೇಳತ್ತಾ? ಋತುಗಳು ಬದಲಾಗುತ್ತೆ, ನಮ್ಮನ್ನು ಕೇಳತ್ತಾ? ಆಯಾ ಕಾಲಕ್ಕೆ
ಆಯಾ ಹೂವು ಹಣ್ಣು ಸಿಗತ್ತೆ, ಅನುಭವಿಸಿದ್ರಾಯ್ತು, ಬದುಕಿದ್ರಾಯ್ತು, ಅದು ಸುಖ. ನಾವು ಮನುಷ್ಯರು ಹಾಗಲ್ಲ. ಹಗಲಲ್ಲಿ ಕತ್ಲು ಬೇಕು, ಗೂಡು ಕಟ್ಕೋತೀವಿ, ಕತ್ಲೆನಲ್ಲಿ ಬೆಳಕು ಹುಡುಕ್ತೀವಿ. ನೀರಿದ್ದಲ್ಲಿಗೆ ನಾವು ಹೋಗಬೇಕು, ಅದಲ್ವಾ ಬದುಕು? ನಾವಿದ್ದಲ್ಲಿಗೆ ನೀರು ಹರಿಬೇಕು, ಅಹಂಕಾರ. ಸ್ವಾಭಾವಿಕವಾಗಿ ಆಗೋ ಎಲ್ಲ ಕ್ರಿಯೆಗಳನ್ನು ನಮಗೆ ಬೇಕಾದ ಹಾಗೆ ತಿರುಸ್ತೀವಿ. ಹಾಗಾಗಿ ಇಲ್ಲಿ ನಾವು ಹುಟ್ಟಾಕೋ 108 ಸಂಬಂಧಗಳು. ಪ್ರಕೃತಿನಲ್ಲಿ ಗಂಡು ಹೆಣ್ಣು ಅಷ್ಟೆ, ಅದು ಬಿಟ್ಟರೆ ತಾಯಿ ಮಗು, ಬದುಕು ಸಲೀಸು. ಮಿಕ್ಕದ್ದೆಲ್ಲ ನಮ್ಮ ಪ್ರಪಂಚದ್ದು. ಅದೇ ಕಷ್ಟ, ಸುಖ ಇಲ್ಲ, ಅಸ್ವಾಭಾವಿಕವಾದ ಬದುಕು. ಅದಕ್ಕೆ ಮನುಷ್ಯ ಪ್ರಪಂಚದಲ್ಲಿ ಸುಖ ಇಲ್ಲ. ಆಗಲ್ಲ ಅಂತೀರಾ? ಬೇಡ ಅಂತೀನಿ. ಅಪ್ಪಂಗೆ ಭಯ, ಅವನಿಲ್ಲೇ ಬಂದು ಕೂತ್ರೆ ಅಂತ. ಕರೆಸು. ಅವನಿಲ್ಲೇ ಬಂದು ಕೂರ್ತಾನೆ. ಸ್ವಾಭಾವಿಕ. ಮದುವೆ ಆದಮೇಲೆ ಅಲ್ಲಿ ಹೋದೆ, ಪ್ರಯೋಜನವಿಲ್ಲ ಅಂತ ಗೊತ್ತಾಯ್ತು. ಮಗು ಆದಮೇಲೆ ಇಲ್ಲೇ ಉಳಿದೆ. ಅವನಿಗೆ ಬಂದು ಕರೆಯೋ ಮುಖವಿಲ್ಲ, ಸಾಕೋ ಚೈತನ್ಯವಿಲ್ಲ, ತಲೆ ಮರೆಸ್ಕೊಂಡಿದ್ದಾನೆ. ಕರೆಸು, ಬರ್ತಾನೆ, ಬಂದು ಇಲ್ಲೇ ಇರ್ತಾನೆ. ನಿಮ್ಮ ಅಪ್ಪಂದು ಬಿಡು, ಬೇಡ ಅಂತ ನಿನಗನ್ಸಿದೀಯಾ? ನಾನೇ ಸಾಕ್ಬೇಕಾಗತ್ತೆ. ಸ್ವಂತಕ್ಕೆ ಮನೆ ಆಗಿದೆ, ಸದ್ಯಕ್ಕೆ ಹಣ ಇದೆ. ಇವತ್ತೆಲ್ಲ ನಾಳೆ ಖಾಲಿ ಆಗತ್ತೆ. ಇವತ್ತಿಗಿದೆ ಅಲ್ವಾ? ಮನುಷ್ಯ ಕೆಟ್ಟವನ? ಇಲ್ಲ. ನರಳಿಸ್ತಾನ? ಇಲ್ಲ. ಕ್ರೌರ್ಯ, ರೋಗ? ಇಲ್ಲ. ಬೇಯಿಸಿ ತಿನ್ಕೊಂಡು ಹೇಳಿದ್ ಕೇಳ್ಕೊಂಡಿರ್ತಾನಲ್ವಾ? ಇದಕ್ಕಿಂತ ಗಂಡನ? ನೋಡು, ಸಾಲ ತಗೊಂಡಿದ್ದವನು, ನೀನು ಹೋಗಿ ನಿಂತ್ರೆ ಹೆದರಿಸ್ತಾರೆ. ಕರೆಸು, ಅವನ್ನೇ ಕಳಿಸು, ಅನುಭವಿಸು. ಈಗ ವಿಚ್ಛೇದನ ಅಂದರೆ ಅವನ ಹತ್ರ 8 ಆಣೆ ಇಲ್ಲ, ನಿನಗೇನೂ ಸಿಗೋದಿಲ್ಲ. ಬದಲಿಗೆ ಅವನು ನಿಮ್ಮನೇಲಿ ಬಂದು ಇರಲಿ, ಆಮೇಲೆ ಕರ್ಕೊಂಡು ಬಾ. ಅವ್ರ ಅಪ್ಪ ಅಮ್ಮನ ಆಸ್ತಿ ಇರಬೇಕಲ್ಲ, ಅದ್ರ ಪಾಲಿಗೆ ಹೊರಡೋದು. ಇದೆಲ್ಲ ಆಗಿ ಮುಗಿದ ಮೇಲೆ ಅವತ್ತು ಅವನು ಪ್ರಯೋಜನವಿಲ್ಲ ಅನ್ಸಿದ್ರೆ ಬಿಟ್ಟು. ಈಗ ಅವನು ಕರ್ಸು. ಕಣ್ಣು ಕುಕ್ಕೋ ಅಷ್ಟು ಆಸ್ತಿ ಇದೆ, ಸುಖ ಇಲ್ಲ. ಮದುವೆ ನಮ್ಮದು ಅಂತರ್ಜಾತೀಯ ವಿವಾಹ, ಹಾರ ವಿನಿಮಯ, ಕೈ ಹಿಡಿದಿದ್ದು ಹೊರಟಿದ್ದು. ಆವತ್ತು ಹುಮ್ಮಸ್ಸು, ಗೊತ್ತಾಗ್ಲಿಲ್ಲ. ಇವತ್ತು ಅನ್ನಿಸ್ತಿದೆ. ಹೋಮ ಹವನ, ಕೆಲವು ಧಾರ್ಮಿಕ ವಿಧಿಗಳ ಅವಶ್ಯಕತೆ ಇತ್ತು, ಅದಾಗಲಿಲ್ಲ. ಅದೇ ಸುಖ ಇಲ್ಲ. ಮನೆ ಮುಗ್ದಿದೆ, ಗೃಹ ಪ್ರವೇಶ ಆಗಬೇಕು, ಸಹಕಾರ ಬೇಕು. ಪೌರೋಹಿತ್ಯ ನನ್ನ ವೃತ್ತಿ ಅಲ್ಲ. ನಿಮ್ಮ ಪರಿಚಯದಲ್ಲಿ ಇರ್ತಾರೆ ಒಳ್ಳೆಯವರು, ಈ ವಿದ್ಯೆನ ಚೆನ್ನಾಗಿ ಬಲ್ಲೋರು ಇದಾರೆ. ಕರೆಸಿ, ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡಿ. ರಾತ್ರಿ ಹೋಮ ಮಾಡ್ತಾರೆ ಅಲ್ವಾ? ಹಿಂದಿನ ರಾತ್ರಿ ಎಲ್ಲ ಕಲಾಪಗಳು ನೀವು ಹೇಳಿದ ರೀತಿಲೇ ಇವ್ರು ಹೇಳಿದ್ದೀನಿ. ಸಂಪ್ರದಾಯಬದ್ಧವಾಗಿ ಆಗತ್ತೆ, ಚಾಚು ತಪ್ಪೋ ಹಾಗಿಲ್ಲ. ತಪ್ಪು ಅಂತಲ್ಲ, ದೊಡ್ಡೋರು ನೀವುಗಳು, ಪರಿಚಯದ ವ್ಯಾಪ್ತಿ ದೊಡ್ಡದು. ಎಲ್ಲ ತರಹದ ಅಭ್ಯಾಸ ಇರೋರು ಇರ್ತಾರೆ. ಊಟ ತಿಂಡಿಯ ವಿಷಯದಲ್ಲಿರಬಹುದು, ಪಾನೀಯಗಳ ವಿಷಯದಲ್ಲಿರಬಹುದು. ಧರ್ಮ ಸೂಕ್ಷ್ಮ. ನಿಮ್ಮ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ, ನಮ್ಮ ಅಭ್ಯಾಸಗಳ ಪ್ರಶ್ನೆ. ಪೂರ್ತ ಕಾಂಟ್ರಾಕ್ಟ್ ನಿಮ್ಮದೇ. ಅಡುಗೆ ಅವರಿಂದ ಹಿಡಿದು ಪೂಜೆ ಪುನಸ್ಕಾರ ಎಲ್ಲ ಅಧಿಕಾರ ಜವಾಬ್ದಾರಿ ನಿಮ್ಮದೇ. ನಡೆಸ್ಕೊಡ್ತೀರಾ? ಅಭ್ಯಾಸ ಇಲ್ಲ. ವಿಷಯ ಗೊತ್ತಿದೆ ಅಲ್ವಾ? ಅಷ್ಟು ಸಾಕು. ಯಾರು ನಿಮಗೆ ನನ್ನ ಹೆಸರು ಸೂಚಿಸಿದ್ದು? ಅದು ಬೇಡ. ಹೇಳಿದ್ರು, ವಿಶ್ವಾಸ ಬಿಡಿ ಸಂಸ್ಥೆಯಲ್ಲಿ ಹೆಸರಿಗೆ ಕ್ಲಾರ್ಕ್, ಒಬ್ಬ ಕಾರ್ಕೂನ. ಮುಖ್ಯ ಪೂಜೆ ಪುನಸ್ಕಾರ ಹೋಮ ಹವನ.
ಇದಕ್ಕೆ ಸುನಂದಮ್ಮ ನಂಬಿರೋದು ಅಂತ. ಸತ್ಯ ಅಲ್ವಾ? ತೃಪ್ತರು ನೀವು, ದುರಾಸೆ ಇಲ್ಲ. ಅದಕ್ಕೆ ಲಕ್ಷ್ಮಿ ಅಲ್ಲೇ ಸುಳಿದಾಡ್ತಾಳೆ. ಬೀಡಿ ಮಾರಿ ಕೋಟ್ಯಂತರ ರೂಪಾಯಿ. ಭಗವಂತನ ಕೃಪೆ ಇಲ್ಲದೆ ಸಾಧ್ಯನಾ? ದಯವಿಟ್ಟು ನಡೆಸ್ಕೊಡಿ. ಆಶೀರ್ವಾದ ಮಾಡಿ. ಭಗವಂತ, ಇದು ಹೆಚ್ಚು. ಇಷ್ಟ್ಯಾಕೆ? 1,000 ಇದೆ ಅಷ್ಟೇ. ಒಂದ್ ಹೊತ್ತು ಹೋಟ್ಲಲ್ಲಿ ಇದ್ರ 10ರಷ್ಟು ಖರ್ಚು ಮಾಡ್ತೀವಿ. ಒಂದ್ ಬ್ಯಾಗ್ ಕೊಡ್ತೀನಿ, ಕೂತ್ಕೊಳ್ಳಿ ಪ್ಲೀಸ್. ಆಫೀಸಿಗೆ ಹೋಗ್ಲಿಲ್ವಂತೆ? ಕೆಲಸ ಇರಲಿಲ್ಲ. ಕ್ಲೈಂಟ್ಸ್ ಕಾದು ಕಾದು ಸುಸ್ತಾಗಿ ಮನೆಗೆ ಹೋದ್ರಂತೆ. ಕೋರ್ಟ್ಗೂ ಹೋಗ್ಲಿಲ್ಲ? ಇವತ್ತು ಜೂನಿಯರ್ಸೇನಾ ಅಡ್ಜರ್ಮೆಂಟ್ ಕೇಳಿದ್ದು? ಆಫೀಸ್ ಮುಚ್ಚಬೇಕಾಗುತ್ತೆ. ನೀನು ನಡೆಸು. ಮತ್ತೆ ನೀವು? ಐ ವುಡ್ ಲೈಕ್ ಟು ರಿಲ್ಯಾಕ್ಸ್. ಸಾಕು ನನಗೆ. ಆಯ್ತು, ನಾನು ದುಡ್ದು ನಡೆಸ್ತೀನಿ. ನೀವು ಹಗಲು ರಾತ್ರಿ ಗ್ಲಾಸ್ ಕೈಲಿ ಹಿಡಿದು ರಿಲ್ಯಾಕ್ಸ್ ಮಾಡಿ. ವಾಟ್ಸ್ ಹ್ಯಾಪ್ನಿಂಗ್? ಏನಾಗ್ತಿದೆ ನಿಮಗೆ? ರಿಡಿಕ್ಯುಲಸ್. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಮುಚ್ಚಿಬಿಡೆ ಆಫೀಸು. ನಾವು ಮದುವೆ ಯಾಕಾದ್ವಿ? ಅಂದ್ರೆ ನಾವು ಮದುವೆ ಯಾಕಾದ್ವಿ? ಒಬ್ರನ್ನೊಬ್ರು ಇಷ್ಟಪಟ್ವಿ, ಪ್ರೀತಿಸಿದ್ವಿ. ಅದಕ್ಕೆ ಮದುವೆ ಯಾಕಾಗಬೇಕು? ಸುಖದಿಂದ ಬದುಕೋ ಆಸೆ. ಅದಕ್ಕೆ ಮದುವೆನೇ ಯಾಕಾಗಬೇಕು? ಕಮ್ ಆನ್, ವಿ ನೀಡ್ ಕಂಪ್ಯಾನಿಯನ್ಶಿಪ್. ಒಂಟಿ ಬದುಕು ದುಸ್ತರ. ಪರಸ್ಪರ ಸ್ಪಂದಿಸೋದಕ್ಕೆ ಸಂಸಾರದ ಅವಶ್ಯಕತೆ ಇದೆ. ಅಲ್ಲಿಗೇನು, ಜೀವನದುದ್ದಕ್ಕೂ ಏಕಾಂತ ಕಷ್ಟ. ಭಾವನಾತ್ಮಕವಾಗಿ ಮನಸ್ಸಿನಲ್ಲಿ ನೂರಾರು ವಿಷಯಗಳು ಪುಟಿಯತ್ವೆ. ವಯಸ್ಸಿನಲ್ಲಿ ಸುಖದ ಅರಸುವಿಕೆ, ವಯಸ್ಸಾದ ನಂತರ ಸಾಂತ್ವನದ ದಾಹ ಬೇಕು. ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು. ಅದಕ್ಕೆ ಮದುವೆ ಅಲ್ವಾ? ಅದಕ್ಕೆ ನಾವಿಬ್ರು ಮದುವೆ ಆದದ್ದು. ಸತ್ಯನಾ? ನಮ್ಮಿಬ್ಬರ ಸಂಸಾರದಲ್ಲಿ ಅದಿದೆಯಾ? ಕಾಡ್ತಿದೆ. ವಯಸ್ಸಿನಲ್ಲಿ ಸುಖ ಇತ್ತ, ವಯಸ್ಸಾಗ್ತಿದೆ. ಸಾಂತ್ವನದ ಅವಶ್ಯಕತೆಗಳಿವೆ. ಪುರುಸೊತ್ತಿದೆಯಾ? ಮದುವೆಯಾದ ಅವತ್ತಿನಿಂದ ಇವತ್ತಿನವರೆಗೂ ಹಗಲು ರಾತ್ರಿ ಒಂದೇ ಮಂತ್ರ, ದುಡಿ ದುಡಿ ದುಡಿ. ನಾನು ನೀನು ಮದುವೆಯಾದದ್ದಲ್ವೇ? ಅದು ಯಾವುದೋ ಒಂದು ಕಣ್ಣಿಗೆ ಕಾಣದ ಕೈ, ಅರ್ಥವಾಗದ ಒಂದು ಮನಸ್ಸು,
ತೃಪ್ತಿನೇ ಇಲ್ಲದ ಒಂದು ದೇಹ ಇಬ್ಬರನ್ನು ಒಂದು ಗಾಣಕ್ಕೆ ಕಟ್ಟಿದೆ. ಕುಡ್ದಿದ್ದು ಜಾಸ್ತಿ ಆಗಿದೆ. ಸುಖ ಎಲ್ಲಿದೆ? ದುಡಿತಿರೋದೇ ಸುಖಕ್ಕೆ ಅಲ್ವಾ? ಅದೇ ಎಲ್ಲಿದೆ ಹೇಳು? ವಿಶಾಲವಾದ ಮನೆ ಆಗ್ತಿದೆ. ಕೆಲಸದವರು ವಾಸಕ್ಕಿರ್ತಾರೆ, ನಾವು ಬರೋದು ರಾತ್ರಿ ಮಲಗೋಕ ಮನೆ ಕಾಯೋ. ಕಂಪ್ಯಾನಿಯನ್ಶಿಪ್, ಸಾಂತ್ವನಕ್ಕೆ ಸಂಸಾರ, ಪರಸ್ಪರರಿಗೆ ಪುರುಸೊತ್ತಿಲ್ಲ. ಹಗಲು ಗಾಣ, ರಾತ್ರಿ ಕೊಂತು. ಯು ಆರ್ ಡಿಸ್ಟರ್ಬ್ಡ್. ನಂದಿನಿ ಬಂದಿದ್ಲು. ಏನಂತೆ? ಅಯೋಗ್ಯ ಗಂಡ ಬಿಡ್ತೀನಿ ಅಂದ್ಲು. ಅದಕ್ಕೆ ಸಂಸಾರ ಅದು ಸರಿ ಇಲ್ವೇ? ಮೊದಲು ಬಡತನ ಅಂದರು, ಅದಕ್ಕೆ ಉತ್ತರ ಹುಡುಕಿದ್ದಾಯ್ತು. ಆಮೇಲೆ ಅದ್ಯಾವುದೋ ಕೊಲೆ ಕೇಸು, ಅದಕ್ಕೆ ಉತ್ತರ ಹುಡುಕು. ಫೈನಾನ್ಸ್ ಕಾರ್ಪೊರೇಷನ್ ಸಾಲ ಅಂತಾಯ್ತು, ಅದಕ್ಕೆ ತಲೆ ಕೊಡು. ಈಗ ಇವಳು ಗಂಡನ್ ಬಿಡ್ತೀನಿ ಅಂತಿದ್ದಾಳೆ. ಆ ಮನೆಗೆ ಶ್ರುತಿ ಹೋಗಿ ಸೇರ್ತಾಳೆ. ರಘು ಶ್ರುತಿನ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಇವಳು ಇಲ್ಲೇ. ಸ್ವಂತ ಬದುಕಾಗಬೇಕು, ಅದಕ್ಕೆ ದುಡಿ. ನಂತರ ಆಸ್ತಿ, ಅದಕ್ಕೆ ದುಡಿ. ಸಾಲದು ಮತ್ತು ದುಡಿ. ಮಗಳು, ಅದಕ್ಕೆ ದುಡಿ. ಅವಳ ಸುತ್ತ ಅಷ್ಟು ಗೊಂದಲ, ಮತ್ತು ದುಡಿ. ಜೀವನದುದ್ದಕ್ಕೂ ಗಾಣದ ಎತ್ತು. ದುಡಿ ದುಡಿ ದುಡಿ. ನೀನ್ ದುಡಿ. ನನಗೆ ಸುಸ್ತಾಗಿದೆ, ನಾನು ಸುಮ್ಮನಾಗ್ಬಿಡ್ತೀನಿ. ನಾನು ಆಫೀಸಿಗೆ ಬರೋದಿಲ್ಲ, ಸಾಕು. ಈ ಸುಳ್ಳು ಕೇಸುಗಳು, ಕಳ್ಳ ಕಕ್ಷಿದಾರರು, ಹೊಲಸು ಕಾಸು. ಎಷ್ಟು ಬೇಕೋ ಅಷ್ಟು ದುಡಿಬೇಕಾಗಿತ್ತು. ಎರ್ಚೋಕಿರ್ತಿರ್ಲಿಲ್ಲ. ಮಗಳು ಗಂಭೀರವಾಗಿ ಓದಿರೋಳು. ಪ್ರೀತಿ ಪ್ರೇಮ ಚಾಷ್ಟೆ ಇರ್ತಿರ್ಲಿಲ್ಲ. ಮಾನವಾಗಿ ಸಿಕ್ಕ ಸಭ್ಯನನ್ನ ಸ್ವಾಭಾವಿಕವಾಗಿ ಮದುವೆ ಮಾಡಿಕೊಂಡು ಸುಖವಾಗಿ ಬದುಕಿರೋ. ಅಂಕೆ ಮೀರಿ ದುಡಿದು ಅಸ್ವಾಭಾವಿಕವಾದ ಬದುಕನ್ನು ಅಭ್ಯಾಸ ಮಾಡಿಸಿದ್ರು. ನಮಗೂ ಸುಖವಿಲ್ಲ, ಅವಳಿಗೂ ಸುಖವಿಲ್ಲ. ಕಂಪ್ಯಾನಿಯನ್ಶಿಪ್ ಹುಡುಕದೆ, ಸಾಂತ್ವನ ಹುಡುಕದೆ, ಹೆಂಡತಿ ಸಿಗಲಿಲ್ಲ. ಅದೇ ಹೆಂಡದ ಜೊತೆ ಕಳೀತಾ ಇದ್ದೀನಿ. ಗುಡ್ ನೈಟ್.